ಹೆಲೋ ಹಾಯ್ ಡಿಯರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಇವತ್ತಿನ ಕನೀಶ್ ಕೀರ್ತಿ ಅಂದರೆ ಪ್ರೀತಿಯ ಸಂಕೋಲೆ ಎಪಿಸೋಡ್ 7 ನಿಮ್ಮ ಮುಂದೆ ಆಗ್ತಾ ಇದ್ದೀನಿ. ಸೊ ಈ ಎಪಿಸೋಡ್ನ ಫುಲ್ ನೋಡ್ಕೊಂಡು ಬನ್ನಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕತೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಪ್ರೀತಿಯ ಸಂಕೋಲೆ. ಈ ಕಡೆ ಮನೆಗೆ ಬಂದ ಕವಿಶ್ ಫ್ರೆಶಪ್ ಆಗಿ ಬೆಡ್ ಮೇಲೆ ಉರುಳಿದ ತಕ್ಷಣ ನಿದ್ದೆಗೆ ಜಾರ್ಬಿಡ್ತಾನೆ. ಬೆಳಿಗ್ಗೆಯಿಂದ ಒಂದೇ ಸಮನೆ ಓಡಾಡಿದ್ದಕ್ಕೆ ನಿದ್ರೆ ಅವನನ್ನು ಆವರಿಸಿತ್ತು. ಬೆಳಿಗ್ಗೆ ರೂಮ್ ಟಕ್ ಟಕ್ ಅನ್ನೋ ಶಬ್ದಕ್ಕೆ ಕೀರ್ತಿಗೆ ಎಚ್ಚರ ಆಗ್ತಾಳೆ. ಎದ್ದು ಪಕ್ಕದಲ್ಲಿರೋ ಫೋನ್ ನೋಡಿ ಟೈಮ್ 5. ಇಷ್ಟು ಬೇಗ ಯಾರು ಡೋರ್ ಲಾಕ್ ಮಾಡ್ತಾ ಇರೋದು? ಡೋರ್ ಓಪನ್ ಮಾಡಿ ನೋಡಿದ್ರೆ, ಗುಡ್ ಮಾರ್ನಿಂಗ್ ಅಕ್ಕ. ವೆರಿ ಗುಡ್ ಮಾರ್ನಿಂಗ್ ಕನ್ನಿಕಾ. ಯಾಕೆ ಇಷ್ಟು ಬೇಗ ಬಂದಿದೆಯಾ? ಏನು ವಿಷಯ? ಏನೂ ಇಲ್ಲ, ಸಾತ್ವಿಕ್ ನೈಟ್ ಫೋನ್ ಮಾಡಿ ಜಾಗಿಂಗ್ ಹೋಗೋಣ ಅಂತ ಹೇಳ್ದ. ಸೊ 3 ಜನ ಜಾಗಿಂಗ್ ಹೋಗೋಣ ಬಾ, ರಿಟರ್ನ್ 8ಗೆಲ್ಲ ಬರೋಣ. ತುಂಬ ದಿನ ಆಯ್ತಲ್ವಾ ಅರ್ಲಿ ಮಾರ್ನಿಂಗ್ ಜಾಗಿಂಗ್ ಅಲ್ವಾ? ಪ್ಲೀಸ್ ಅಕ್ಕ, ಹೋಗಿ ಬೇಗ ಬರೋಣ, ಬೇಗ ರೆಡಿ ಆಗಿಬಿಟ್ಟು ಬಾ. ಸರಿ ಆಯಿತು, ಬರ್ತೀನಿ. 10 ಮಿನಿಟ್ಸ್ ಟೈಮ್ ಕೊಡು, ನಾನು ಫ್ರೆಶಪ್ ಆಗಿ ಬರ್ತೀನಿ. ಓಕೆ ಅಕ್ಕ, ನಾನು ಕೆಳಗಡೆ ಇರ್ತೀನಿ, ನೀನು ಬೇಗ ಬಾ. ಈ ಕಡೆ ಕವಿಶ್ ಬೆಳಿಗ್ಗೆ 5 ಗಂಟೆಗೆ ಎದ್ದು ತನ್ನ ಜಿಮ್ ರೂಮಿಗೆ ಹೋಗಿ 1 ಗಂಟೆ ವರ್ಕೌಟ್ ಮುಗಿಸಿ ಫ್ರೆಶಪ್ ಆಗಿ ಕೆಳಗಡೆ ಬರ್ತಾನೆ. ಆಗಿನ್ನೂ ಟೈಮ್ 6:15 ಆಗಿರುತ್ತೆ. ಕಾಫಿ ಕುಡಿದು ಅವ್ನ PA ದೀಪ್ತಿಗೆ ಕಾಲ್ ಮಾಡಿ ಇವತ್ತಿನ ಮೀಟಿಂಗ್ಸ್ ಆ್ಯಂಡ್ ಇವತ್ತಿನ ವರ್ಕ್ ಶೆಡ್ಯೂಲ್ ಎಲ್ಲ ತಿಳ್ಕೊತಾನೆ. ಆಗ ಅವನಿಗೆ ಕಿಶೋರ್ ಕಾಲ್ ಮಾಡ್ತಾನೆ. ಬಾಸ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನ್ಯೂ ಅಪ್ಡೇಟ್ಸ್? ಎಸ್ ಬಾಸ್, ನೀವು ಹೇಳಿದ್ದೆಲ್ಲ ಕೆಲಸ ಮುಗಿಸಿದ್ದೀನಿ. ಲೈಫಲ್ಲಿ ಇನ್ನು ಅಪ್ಪ ಮಗ ಇನ್ನೊಬ್ಬರ ಜೀವನ ಜೊತೆ ಆಟ ಆಡಲ್ಲ ಬಾಸ್. ವೆರಿ ಗುಡ್ ಕಿಶೋರ್. ಬಾಸ್, MG ರೋಡ್ ಹತ್ರ ನ್ಯೂ ಆಫೀಸ್ ನೋಡಿದ್ವಲ್ವಾ? ಅಲ್ಲಿ ಎಂಪ್ಲಾಯೀಸ್ ಬರೋದು 10 o'clock ಆಗುತ್ತೆ. ಈಗ ಅಲ್ಲಿ ಯಾರು ಕಿರಿಕಿರಿನೂ ಇರಲ್ಲ. ಈ ಟೈಮಲ್ಲಿ ಹೋಗಿ ನೋಡ್ಕೊಂಡು ಬಂದರೆ ಸರಿ ಆಗುತ್ತೆ ಅನಿಸುತ್ತೆ. ಹಾಗೆ ನಾವು ಆಫೀಸ್ಗೆಲ್ಲ ಏನೇನು ಬೇಕು ಅಂತ ನೋಡ್ಕೊಂಡು ಬಂದಂಗೆ ಆಗುತ್ತೆ ಬಾಸ್. ನೀವು ಓಕೆ ಅಂದರೆ ಇನ್ 10 ಮಿನಿಟ್ಸ್ಗೆಲ್ಲ ನಾನು ಮನೆ ಹತ್ರ ಬರ್ತೀನಿ. ಬೇಡ ಕಿಶೋರ್, ಮತ್ತೆ ನೀನು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ, ನಾನೇ ಬರ್ತೀನಿ ಡೈರೆಕ್ಟಾಗಿ. ನೀನು ವಿಸಿಟಿಂಗ್ ಪ್ಲೇಸ್ ಹತ್ರ ಬಾ, ಹಾಗೆ ಬರ್ತಾ ನನ್ನ PA ದೀಪ್ತಿನ ಕರ್ಕೊಂಡು ಬಾ. ಬಾಸ್, ನಾನು ಕರ್ಕೊಂಡು ಬರಬೇಕಾ? ಎಸ್ ಕಿಶೋರ್, ನೀನೇ ಕರ್ಕೊಂಡು ಬರಬೇಕು. ಸರಿ ಬಾಸ್, ಆದರೆ ನೀವು ಒಬ್ಬರೇ ಬರೋದು ನನಗಿಷ್ಟ ಇಲ್ಲ. ನಿಮ್ಮ ಬಾಡಿಗಾರ್ಡಾಗಿ ನಾನಿರೋದು ಯಾಕೆ? ಕಿಶೋರ್, ನಾನು ಕೊಟ್ಟಿರೋ ಕೆಲಸ ಮುಗಿಸೋದಕ್ಕೆ ಏನಿಲ್ಲ ಅಂದರೂ ಬೆಳಿಗ್ಗೆ 3 ಆಗಿರುತ್ತೆ. ಮತ್ತೆ ನೀನು ಇಲ್ಲಿವರೆಗೂ ಬರೋ ಅವಶ್ಯಕತೆ ಇಲ್ಲ. ನನಗೆ ನಿನ್ನ ಮೇಲೆ ಯಾಕೆ ಕೋಪನೂ ಇಲ್ಲ, ಯಾವ ಬೇಜಾರೂ ಇಲ್ಲ. ನೀನು ಡೈರೆಕ್ಟಾಗಿ ಅಲ್ಲಿಗೆ ಬಾ. ಸರಿ ಬಾಸ್ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ. ಈ ಕಡೆ ಕವಿಶ್ ಕಿರಣ್ಗೆ ಕಾಲ್ ಮಾಡಿ, ಹಲೋ ಕಿರಣ್, ಗುಡ್ ಮಾರ್ನಿಂಗ್. ಏನು ನಿಂದು ಮತ್ತೆ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ಯಾ? ಏನು ವಿಷಯ? ಟೈಮ್ 6:30 ಆಗ್ತಾ ಬಂತು. ವರ್ಕೌಟ್ ಅಲ್ಲ ಬಿಚ್ಚಿಟ್ಟ, ಹೇಗೆ ಅದಕ್ಕೆ ಹೇಳೋದು? ಬಂದು ನನ್ನ ಜೊತೆ ನನ್ನ ಮನೇಲಿ ಇರು ಅಂತ. ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಗ್ತಿದೆ. ಒಬ್ಬನೇ ವರ್ಕೌಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನನ್ನ ಜೊತೆ ಇಲ್ಲಿಗೆ ಬಾ. ಇಲ್ಲ ಬಿಫೋರ್ ಥರ ನಾವಿಬ್ಬರು ಒಟ್ಟಿಗೆ ವರ್ಕೌಟ್ ಮಾಡೋಣ. ಅಟ್ಲೀಸ್ಟ್ ವರ್ಕೌಟ್ ಟೈಮ್ಗಾದರೂ ಮನೆಗೆ ಬಾ. ನಿದ್ದೆಗಣ್ಣಲ್ಲೇ ಯಾಕಪ್ಪ? ನಿಮ್ಮ ಮನೇಲಿ ಅಷ್ಟೊಂದು ಬಾಡಿಗಾರ್ಡ್ ಇದ್ದಾರೆ, ನಿಮ್ಮ ಪರ್ಸ್ನಲ್ ಬಾಡಿಗಾರ್ಡ್ ಇದ್ದಾನೆ, ಮತ್ತು ನಾನು ಯಾಕೆ? ನಾನು ಹೇಳಿರೋದು ನನಗೋಸ್ಕರ ಅಲ್ಲ, ನಿನಗೋಸ್ಕರ. ಸರಿ, ಈಗ ಬೇಗ ರೆಡಿಯಾಗೋ. ಇನ್ನು 10 ಮಿನಿಟ್ಸ್ಗೆಲ್ಲ MG ರೋಡ್ ಹತ್ರ ಇರೋ ನ್ಯೂ ಬಿಲ್ಡಿಂಗ್ ಆಫೀಸ್ ಹತ್ರ ಬಾ. ಸರಿ ಆಯಿತು, ಬರ್ತೀನಿ, ಬಾಯ್ ಅಂತ ನಿದ್ದೆ ಕಣ್ಣಲ್ಲೇ ಹೇಳಿ ಎದ್ದು ಫ್ರೆಶಪ್ ಆಗೋಕ್ಕೆ ಹೋಗ್ತಾನೆ. ಕವಿಶ್ ಮತ್ತು ಕಿರಣ್ ಇಬ್ಬರು ಒಂದು ದಿನ ಕೂಡ ಮಾತಾಡದೆ, ಒಂದು ದಿನ ಕೂಡ ಮೀಟ್ ಮಾಡದೆ ಸಹ ಇರಲ್ಲ. ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಅವರು. ಈ ಕಡೆ 3 ಜನ ಸೇರಿ 5:30 ಕಬ್ಬನ್ ಪಾರ್ಕ್ ಹತ್ರ ಅಲ್ಲಿ ಜಾಗಿಂಗ್ ಬರ್ತಿರ್ತಾರೆ. ಬಟ್ ಕಬ್ಬನ್ ಪಾರ್ಕ್ ಓಪನ್ ಆಗೋದೇ 6ಗೆ. ಇನ್ನೂ 30 ಮಿನಿಟ್ಸ್ ಇದೆ ಅಂತ ರೋಡ್ ಸೈಡಲ್ಲಿ ಜಾಗಿಂಗ್ ಮಾಡ್ತಾ ಇರ್ತಾರೆ. ಅಕ್ಕ, ನಾವು ಎಷ್ಟು ವರ್ಷ ಆಯ್ತಲ್ವ 3 ಜನ ಈ ಥರ ಒಟ್ಟಿಗೆ ಜಾಗಿಂಗ್ ಬಂದು. ಮನೆಯಿಂದ ಇಲ್ಲಿವರೆಗೂ ಬಂದು ಸ್ವಲ್ಪ ಟೈಮ್ ಕೂತು ಈ ಪ್ರಕೃತಿ ಮಧ್ಯ ಎಷ್ಟು ಖುಷಿ ಕೊಡುತ್ತೆ. ನಿಜ ಕನ್ನಿಕಾ, ನನಗಂತೂ ನಮ್ಮ ಹಳೆಯ ದಿನಗಳ ನೆನಪಾಗುತ್ತೆ. ಮನಸ್ಸಿಗೆ ಎಷ್ಟು ಖುಷಿ ಸಿಗುತ್ತೆ. ಮತ್ತು ಸಾತ್ವಿಕ್, ಇನ್ನೆಷ್ಟು ದಿನ ಇಂಡ್ಯಾದಲ್ಲಿ ಇರ್ತೀಯಾ? ಅಥವಾ ಲಂಡನ್ಗೆ ಹೋಗಿ ಅಲ್ಲೇ ಲೈಫ್ ಸೆಟ್ಲಾಗಿ ಮದುವೆ ಮಾಡ್ಕೊಳ್ತೀಯಾ ಹೇಗೆ ಅಂದ್ಲು ಕೀರ್ತಿ.
ಇಲ್ಲ ಕೀರ್ತಿ, ಸದ್ಯಕ್ಕೆ ಇನ್ನೊಂದು 2 ಇಯರ್ಸ್ ಇಲ್ಲೇ ಇರೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಮೊದಲು ನಾನು ಬಂದಿರೋ ಕೆಲಸಗಳನ್ನ ಮುಗಿಸ್ಬೇಕು. ಸಾತ್ವಿಕ್ ಮನಸ್ಸಲ್ಲೇ ನಾನು ಈ ಸರಿ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂದ್ಕೊಂಡಿದ್ದೀನಿ. ಕೀರ್ತಿ, ನೀನು ನನ್ನ ಪ್ರೀತಿನ ಒಪ್ಕೋತೀಯಾ? ತುಂಬ ವರ್ಷದಿಂದ ನಿನ್ನ ಪ್ರೀತಿ ಮಾಡ್ತಾಯಿದ್ದೀನಿ, ಬಟ್ ಹೇಳ್ಕೊಳ್ಳೋ ಧೈರ್ಯ ಇಲ್ಲ. ನಾನು ಅಂದ್ಕೊಂಡಿರೋ ಕೆಲಸ ಮುಗಿಸಿ ಡೈರೆಕ್ಟ್ ನಿಮ್ಮ ತಂದೆ ತಾಯಿ ಹತ್ರ ಬಂದು ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಅವಳನ್ನೇ ನೋಡಿ ಮನಸ್ಸಲ್ಲೇ ನಗ್ತಾ ಇರ್ತಾನೆ. ಸಾತ್ವಿಕ್, ಏನು ಯೋಚನೆ ಮಾಡ್ತಾ ಇದೆಯಾ? ಏನು ಒಬ್ಬೊಬ್ಬನೇ ನಗ್ತಾ ಇದೆಯಾ? ಅದಕ್ಕೆ ಕನ್ನಿಕಾ ಮೋಸ್ಟ್ಲಿ ಲಂಡನ್ನಲ್ಲೇ ಯಾವುದೋ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ ಅನಿಸುತ್ತೆ. ಹಾಂ, ಆ ಹುಡುಗಿನ ಬಿಟ್ಟು ಬಂದಿರೋದಕ್ಕೆ ಅವಳು ನೆನಪು ಮಾಡ್ಕೊಳ್ತಾ ಇದ್ದಾನೆ ಅನಿಸುತ್ತೆ. ಶಟಪ್ ಕನ್ನಿಕಾ, ನಾನು ಹಾಗೇನಾದರೂ ಪ್ರೀತಿ ಮಾಡಬೇಕು ಅಂದ್ಕೊಂಡ್ರೆ ನಮ್ಮ ಇಂಡಿಯಾ ಹುಡುಗಿನೇ, ಅದರಲ್ಲೂ ನಮ್ಮ ಬೆಂಗಳೂರು ಹುಡುಗಿನೇ ಹುಡುಕಿ ಪ್ರೀತಿ ಮಾಡ್ತೀನಿ. ಓಹೋ, ಏನು ಸಾಹೇಬರು ಏನೇನೋ ಮಾತಾಡ್ತಾ ಇದ್ದೀರಾ? ಇಬ್ಬರು ಈ ವಿಷಯನ ಇಲ್ಲೇ ನಿಲ್ಲಿಸ್ತೀರಾ? ಹೊರಡೋಣ. ಆಮೇಲೆ ಕಬ್ಬನ್ ಪಾರು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಜಾಗಿಂಗ್ ಮಾಡಿಕೊಂಡು ಆಚೆ ಬರೋ ಟೈಮಲ್ಲಿ ಕೀರ್ತಿ ಹಾಗೆ ಆಚೆ ಹೋಗಿ ಎಳ್ನೀರು ಕುಡ್ಕೊಂಡು ಹೋಗೋಣ. ಬೆಳಗಿನ ಜಾವದಲ್ಲಿ ಎಳ್ನೀರು ಕುಡಿದ್ರೆ ಬಾಡಿ ಫ್ರೆಶ್ ಆಗುತ್ತೆ, ಮೈಂಡು ರಿಲೀಫ್ ಆಗುತ್ತೆ ಅಂಥೇಳಿ 3 ಜನ ಎಳ್ನೀರು ಕುಡಿಯೋಕ್ಕೆ ರೋಡ್ ಸೈಡ್ ಬರ್ತಾರೆ. 3 ಜನ ಎಳ್ನೀರು ಕುಡಿತಾ ಇರ್ತಾರೆ. ಆಗ ಟೈಮ್ 7. ಆನ್ ದ ವೇ ಅದೇ ರೋಡಲ್ಲಿ ಹೊರಡುವಾಗ ಕವೀಶ್ ಕೀರ್ತಿನ ಮತ್ತೆ ನೋಡ್ತಾನೆ. ಬ್ಲ್ಯಾಕ್ ಕಲರ್ ಜಾಗರ್ಸ್ ಪ್ಯಾಂಟ್ ಹಾಗೆ ಬ್ಲೂ ಕಲರ್ ಟೀ ಶರ್ಟ್ ಹಾಕ್ಕೊಂಡು ಅವಳು ಎಳ್ನೀರು ಕುಡಿತಾ ಅವಳ ಮುಂಗುರುಳುಗಳನ್ನ ಕಿವಿ ಹಿಂದೆ ಅರಿಸ್ತಾ ನಗ್ತಿರ್ತಾಳೆ. ಅವಳನ್ನೇ ನೋಡಿ ಮತ್ತೆ ಅಲ್ಲೇ ಕಳೆದು ಹೋಗ್ತಾನೆ. 2 ನಿಮಿಷ ಕಾರ್ನ ಸೈಡಿಗೆ ಹಾಕ್ತಾನೆ. ಅವಳನ್ನೇ ನೋಡ್ತಾ ಅವನ ನೋಟ್ ಪ್ಯಾಡ್ ತೊಗೊಂಡು, ನಿನ್ನ ನಗುವಿನ ಸದ್ದು, ನಿನ್ನ ಮುಂಗುರುಳಿನ ತುಂಟಾಟ, ನಿನ್ನ ನಗು ಅತ್ಯುತ್ತಮ ವೈದ್ಯ. ಕೇವಲ ಒಂದು ನಗು, ನಿನ್ನ ನಗುವೇ ಚಂದ. ನಿನ್ನ ನಗುವನ್ನು ನೋಡಿ ಇತರರನ್ನೂ ಸಹ ನಗುವಂತೆ ಮಾಡಿದೆ. ನಗುವಿನಿಂದ ಜಗತ್ತನ್ನೇ ಬೆಳಗಿಸಿದೆ ಎಂದು ಒಂದು ಪುಟ್ಟ ಕವಿತೆನ ಬರೆದು ತನ್ನ ನೋಟ್ ಪ್ಯಾಡ್ನ ಎತ್ತಿಡ್ತಾನೆ. ಕೀರ್ತಿ ಅವನ ಫ್ರೆಂಡ್ ಸಾತ್ವಿಕ್ ಜೊತೆ ನಗ್ತಾ ಮಾತನಾಡ್ತಿರೋದನ್ನು ನೋಡಿ ಮನಸ್ಸಿನಲ್ಲಿ ಏನೋ ಕಸಿವಿಸಿ ಹಾಗೆ ನೋಡಿಕೊಂಡು ಸುಮ್ಮನೆ ಹೊರಟ್ಬಿಡ್ತಾನೆ. ಬಟ್ ಅಲ್ಲೇ ಪಕ್ಕದಲ್ಲಿರೋ ಕನ್ನಿಕಾನ ಅವನು ಅಬ್ಸರ್ವ್ ಮಾಡೋದೇ ಇಲ್ಲ. ಬಟ್ ಕನ್ನಿಕಾ ಅವನು ನೋಡಿ ಮತ್ತೆ ಮನಸ್ಸಲ್ಲೇ ಕವೀಶ್ ಅಂತ ಹೇಳಿ ನಗ್ತಾಳೆ. ಎಳ್ನೀರು ಕುಡ್ಕೊಂಡು ರೋಡ್ ಕ್ರಾಸ್ ಮಾಡಿಕೊಂಡು ಕಾರ ಹತ್ರ ಬರೋವಾಗ ಕೀರ್ತಿಗೆ ಕಾರಲ್ಲಿರೋ ಕಿರಣ್ ಕಾಣಿಸ್ತಾನೆ. ಸೇಮ್ ಕಾರ್, ಸೇಮ್ KK ಸಿಂಬಲ್ ನೋಡಿ ಸಿಗ್ನಲ್ ಬಿದ್ದಿರೋದ್ರಿಂದ ಇಮ್ಮಿಡಿಯೇಟಾಗಿ ಕನ್ನಿಕಾ, ನೀನು ಸಾತ್ವಿಕ್ ಜೊತೆ ಮನೆಗೆ ಹೋಗು, ಅರ್ಜೆಂಟ್ ನನಗೊಂದು ಕೆಲಸ ಇದೆ ಅಂಥೇಳಿ ಏನು ಮಾತಾಡದೆ ಇಮ್ಮಿಡಿಯೇಟ್ ಅಲ್ಲಿಂದ ಕಾರ್ ಆನ್ ಮಾಡಿಕೊಂಡು ಕಿರಣ್ ಫಾಲೋ ಮಾಡ್ತಾಳೆ. ಅವನನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಅವ್ನ ಕಾರ್ MG ರೋಡ್ನಲ್ಲಿ ಒಂದು ಬಿಲ್ಡಿಂಗ್ ಮುಂದೆ ನಿಲ್ಲಿಸಿ ಒಳಗಡೆ ಹೋಗ್ತಾನೆ. ಇವಳು ಅವ್ನು ರಿಟರ್ನ್ ಬರೋದನ್ನೇ ಕಾಯ್ತಾ ಕಾರಲ್ಲಿ ಕೂತಿರ್ತಾಳೆ. ಈ ಕಡೆ ಬಿಲ್ಡಿಂಗ್ ಒಳಗಡೆ ಬಂದ ಕಿಶೋರ್, PA ದೀಪ್ತಿ, ಕವೀಶ್ ಆ್ಯಂಡ್ ಕಿರಣ್ 4 ಜನ ಫುಲ್ ಬಿಲ್ಡಿಂಗ್ ನೋಡಿಕೊಂಡು ಆಫೀಸ್ ಒಳಗಡೆ ಪ್ರತಿಯೊಂದನ್ನು ನೋಡಿ ಹೊಸ ನ್ಯೂ ಐಟಮ್ಸ್, ಹೊಸ ಫರ್ನಿಚರ್ಸ್, ಸ್ಟಾಫ್ಗೆ ಹೊಸ ಸಿಸ್ಟಮ್ ಮತ್ತು ಸಪ್ರೇಟ್ ಎಷ್ಟು ಕ್ಯಾಬಿನ್ ಬೇಕು, ಸ್ವಲ್ಪ ಇಂಟೀರಿಯರ್ಸ್ ವರ್ಕ್ ಎಲ್ಲನೂ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಅವನು ಹೇಳೋ ಪ್ರತಿಯೊಂದು ನೋಟ್ ಮಾಡ್ಕೊಳ್ತಾ ಹಾಗೆ ಆ ಓಲ್ಡ್ ಎಲ್ಲ ರಿಮೂವ್ ಬೇಗ ಮಾಡಿಸಿ ಇನ್ 1 ವೀಕಲ್ಲಿ ನ್ಯೂ ಸೆಟ್ ರೆಡಿ ಆಗಬೇಕು. ಕವೀಶ್ ಮನ್ಸು ಮಾಡಿದ್ರೆ ಒಂದು ನ್ಯೂ ಬಿಲ್ಡಿಂಗ್ನೇ ಹೊಸದಾಗಿ ಪರ್ಚೇಸ್ ಮಾಡೋ ತಾಕತ್ತಿದೆ. ಆದರೆ ಅನ್ನೆಸೆಸರಿಯಾಗಿ ದುಡ್ಡು ವೇಸ್ಟ್ ಮಾಡೋದು ಅವನಿಗೆ ಇಷ್ಟ ಇರಲ್ಲ. ಅದು ಬೇರೆ ಈ ಆಫೀಸ್ ಕೆಲಸ ಇಲ್ಲದೆ ಇರೋ ಎಷ್ಟೋ ನ್ಯೂ ಜಾಯ್ನರ್ಸ್ಗೆ ಕೆಲಸ ಆಗಲಿ ಅನ್ನೋ ಕಾರಣ ಈ ಆಫೀಸಲ್ಲಿ ಮಾಡ್ತಾ ಇರ್ತಾನೆ. ದೀಪ್ತಿ ಕವೀಶ್ನ ನೋಡ್ತಾ, ನಮ್ಮ ಸರ್ ಎಷ್ಟು ಆಗರ್ಭ ಶ್ರೀಮಂತರಾಗಿದ್ದರೂ ಸಹ ಸಿಂಪಲ್ಲಾಗಿ ಪ್ರತಿಯೊಂದು ಅವರೇ ನೋಡಿ ಎಲ್ರಿಗೂ ಅನುಕೂಲ ಆಗೋ ಹಾಗೆ ಮಾಡಿಕೊಡ್ತಾರೆ. ನಿಜವಾಗ್ಲೂ ನಮ್ಮ ಬಾಸ್ ಗ್ರೇಟ್. ದೀಪ್ತಿಗೆ ಕವೀಶ್ ಅಂದರೆ ಏನೋ ಒಂದು ಅಭಿಮಾನ, ನಮ್ಮ ಬಾಸ್ ಅನ್ನೋ ಹೆಮ್ಮೆ. ನಿಜ, ಕವೀಶ್ ತುಂಬ ಸರಳ ಜೀವನನ ಇಷ್ಟಪಡ್ತಾನೆ. ಹಾಗಾಗಿ ಅವನಿಗೆ ದುಡ್ಡಿನ ಮದ ಇಲ್ಲ. ದುಡ್ಡಿದ್ರೆ ಅನ್ನೋ ಕಾರಣಕ್ಕೆ ಅದನ್ನು ಬೇಕಾಬಿಟ್ಟು ಯೂಸ್ ಮಾಡ್ಕೊಳ್ಳಲ್ಲ. ಅವಶ್ಯಕತೆ ಇರೋರಿಗೆ ಕೈ ಚಾಚಿ ಸಹಾಯ ಮಾಡ್ತಾನೆ. ಎಲ್ರೂ ಒಂದೇ ಒಳ್ಳೆ ವ್ಯಕ್ತಿತ್ವದಲ್ಲಿ ನೋಡ್ತಾನೆ.
ಹಾಗೆ ಅವನ ಫ್ಯಾಮಿಲಿ ತಂಟೆಗೆ ಯಾರಾದರೂ ಬಂದರೆ ಯಾರು ಏನು ಅಂತ ನೋಡ್ದೇನೆ ಸರಿಯಾಗಿ ಅದೇ ಗತ್ತು ಗಾಂಭೀರ್ಯದಲ್ಲಿ ಸರಿಯಾಗಿ ಪಾಠ ಕಲಿಸ್ತಾನೆ. ಇದೇ ಥರ ಮಗನೇ ಅಲ್ವಾ ಎಲ್ಲರೂ ಸಹ ಎಕ್ಸ್ಪೆಕ್ಟ್ ಮಾಡೋದು. ಸೊ ಇದೇ ಥರ ಮಗ ಎಲ್ರಿಗೂ ಇರಲಿ ಅಂತ ನಾನು ಹರಸ್ತೀನಿ.